ಏಂಜಲ್ ನಂಬರ್ 151. ನಿಮ್ಮ ಮೇಲಿನ ನಂಬಿಕೆ ಮತ್ತು ಆತ್ಮವಿಶ್ವಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದರಿಂದ ನಿಮ್ಮಲ್ಲಿರುವ ಪ್ರತಿಭೆ ಮತ್ತು ಸಾಮರ್ಥ್ಯ ಹೊರಗೆ ಬರೋಕೆ ಶುರುವಾಗುತ್ತಿದೆ. ನಿಮ್ಮನ್ನೇ ನೀವು ನಂಬಿಕೊಂಡು ಮುಂದೆ ಸಾಗಿ. ಏಂಜಲ್ ನಂಬರ್ 152. ನಿಮ್ಮ ಜೀವನದಲ್ಲಿ ಎದುರಾಗುತ್ತಿರುವ ಕಷ್ಟಗಳ ಹಿಂದೆ ಏನಾದರೂ ಒಂದು ಒಳ್ಳೆಯ ಉದ್ದೇಶ ಇರಬಹುದು. ಅದನ್ನ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಂಡರೆ ನೀವು ಧೈರ್ಯವಾಗಿ ಮುಂದೆ ಸಾಗಬಹುದು. ಸ್ವಲ್ಪ ಸಮಯ ಬೇಕು ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. 153 ಏಂಜಲ್ ನಂಬರ್. ಬ್ರಹ್ಮಾಂಡದ ಮೇಲೆ ನಿಮ್ಮ ನಂಬಿಕೆ ಹೆಚ್ಚಾಗುತ್ತಿದೆ. ಅದೇ ನಂಬಿಕೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಅಚ್ಚರಿ ರೀತಿಯಲ್ಲಿ ಪರಿಹಾರ ಸಿಗಬಹುದು. ನಂಬಿಕೆಯನ್ನ ಬಿಡಬೇಡಿ. ಏಂಜಲ್ ನಂಬರ್ 154. ನಿಮ್ಮೊಳಗಿನ ಧ್ವನಿಯನ್ನು ನಂಬಿ. ನಿಮ್ಮ ಒಳಗಿಂದ ಬರುತ್ತಿರುವ ಆಲೋಚನೆಗಳು ಮತ್ತು ಜ್ಞಾನ ದೇವದೂತರಾಗಿರುವಂತಹ ಏಂಜಲ್ಸ್ ಕೊಡುತ್ತಿರುವ ಮಾರ್ಗದರ್ಶನವಾಗಿದೆ. ಏಂಜಲ್ ನಂಬರ್ 155. ನೀವು ನಿಮ್ಮ ಜೀವನದಲ್ಲಿ ಬೇಕಾದುದನ್ನು ಸೃಷ್ಟಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿದ್ದೀರಿ. ನೀವು ಮನಸ್ಸಿನಲ್ಲಿ ನೋಡುತ್ತಿರುವ ಕನಸುಗಳು ನಿಧಾನವಾಗಿ ನಿಜವಾಗುವ ಹಂತದಲ್ಲಿ ಇವೆ. ಏಂಜಲ್ ನಂಬರ್ 156. ಇತರರ ನಕಾರಾತ್ಮಕತೆ ಮತ್ತು ಮಿತಿಗಳಿಂದ ನಿಮ್ಮನ್ನು ನೀವು ಸೀಮಿತ ಮಾಡಿಕೊಳ್ಳಬೇಡಿ. ನಿಮ್ಮ ಒಳ್ಳೆಯತನ ಮತ್ತು ಸಹಾಯ ಮಾಡುವ ಗುಣವನ್ನು ಎಂದಿಗೂ ಅನುಮಾನಿಸಬೇಡಿ. ನೀವು ಒಳ್ಳೆಯವರು ಅನ್ನೋದು ನಿಮ್ಮ ಸ್ವಭಾವವೇ ಆಗಿದೆ. ಏಂಜಲ್ ನಂಬರ್ 157. ಹಿಂದಿನ ಘಟನೆಗಳು ಮತ್ತೆ ನೆನಪಿಗೆ ಬರುತ್ತಿವೆಯೇ? ಅದಕ್ಕೆ ಒಂದು ಕಾರಣ ಇದೆ. ಅವುಗಳಿಂದ ಪಾಠ ಕಲಿತು ಹಳೆಯದನ್ನ ಬಿಟ್ಟು ಮುಂದೆ ಸಾಗುವ ಸಮಯ ಇದು. ಬಿಡುಗಡೆ ಮಾಡಿ ಹೊಸದಕ್ಕೆ ಜಾಗ ಮಾಡಿಕೊಳ್ಳಿ. ಏಂಜಲ್ ನಂಬರ್ 158. ನಿಮ್ಮ ಗುರಿ ಮತ್ತು ಉದ್ದೇಶಗಳಿಗೆ ಸರಿ ಹೊಂದುವ ಹೊಸ ದಾರಿಯ ಕಡೆ ಬ್ರಹ್ಮಾಂಡ ನಿಮ್ಮನ್ನು ಕರೆದೊಯ್ಯುತ್ತಿದೆ. ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನ ಸ್ವೀಕಾರ ಮಾಡಿ. ಏಂಜಲ್ ನಂಬರ್ 159. ನಿಮ್ಮ ಏಂಜಲ್ಸ್ ನಿಮ್ಮನ್ನು ಹೊಸ ಮಾಹಿತಿ ಮತ್ತು ನಿಮ್ಮ ಜೀವನದಲ್ಲಿ ಸಹಾಯ ಮಾಡುವ ಜನರ ಕಡೆಗೆ ಕರೆದೊಯ್ಯುತ್ತಿದ್ದಾರೆ. ಹೊಸ ದಾರಿಗಳು ಮತ್ತು ಹೊಸ ಅವಕಾಶಗಳಿಗೆ ನಿಮ್ಮ ಮನಸ್ಸನ್ನು ತೆರೆದುಕೊಳ್ಳಿ. ಏಂಜಲ್ ನಂಬರ್ 160. ದೇವರು ನಿಮ್ಮ ಮಾತಿಗಿಂತಲೂ ನಿಮ್ಮನ್ನ ಕೇಳುವ ಮನಸ್ಸನ್ನ ಗಮನಿಸುತ್ತಿದ್ದಾರೆ. ಏಂಜಲ್ಸ್ ಮತ್ತೆ ದೇವತೆಗಳು ನೀವು ಮಾತನಾಡುವುದಕ್ಕಿಂತ ನೀವು ಕೇಳುವ ಮನಸ್ಸನ್ನ ಇಟ್ಕೋಬೇಕು ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಆದ್ರಿಂದ ಸುತ್ತಮುತ್ತಲಿನ ಸೂಚನೆಗಳನ್ನ, ನಿಮ್ಮ ಒಳ ಧ್ವನಿಯನ್ನ ಶಾಂತವಾಗಿ ಕೇಳಲು ಪ್ರಯತ್ನ ಮಾಡಿ.